ಆಗಮಿಸುತ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮುಖಾಂತರ ವೇದಿಕೆಗೆ ಆಹ್ವಾನಿಸಿರ್ತಕ್ಕಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ಸಂಘದ ಜಮಖಂಡಿಯ ಹಿರಿಯ ಚೇತನ ನನ್ನ ನೆಚ್ಚಿನ ಗುರುಗಳು ಆಗಿರ್ತಕ್ಕಂತಹ ಎಚ್.ಎನ್. ಶಂಕರ್ ಅವರೇ, ಉದ್ಯಮಿಗಳು, ನಿರಾಣಿ ಸುದರ್ಶನ ನಿರ್ದೇಶಕರು ಆಗಿರ್ತಕ್ಕಂತಹ ಸಂಗಮೇಶನ ನಾರಾಯಣ ಅವರೇ, ಪ್ರಸಾದ ವ್ಯವಸ್ಥೆ ಇದೆ. ಎಲ್ಲರಿಗೂ ಧನ್ಯವಾದಗಳು. ಅಮೆರಿಕಾದ ಅವ್ರು ಬಂದು ಇಲ್ಲದನ್ನು ನೀವು ಬರೀ ನಾವು ಕರ್ಕೊಂಡು ಮಾಡ್ತೀವಿ ಅಂತ ಹೇಳಿ ಸರ್. ಮುರುಗೇಶನ ಇವತ್ತು ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ. ಬರ್ತೀವಿ ಅಂತ ಹೇಳಿ ನಾವು 3 ಟಿಕೆಟು ಮಾಡ್ಕೊಂಡಿದ್ರು. ಅಂದರೆ ಯಾವುದೋ ಒಂದು ಅನಿವಾರ್ಯ ಕಾರಣದಿಂದ ಇವತ್ತು ಒಪ್ಕೋಬೇಕಾಯ್ತು. ಅವ್ರ ಶುಭಾಶಯಗಳನ್ನ, ಶುಭ ಸಂದೇಶಗಳು ಈ ಕ್ರಮಕ್ಕೆ ಮುರುಗೇಶನ ತಿಳಿಸ್ಯಾರ. ಬರುವಂಥ ದಿನಗಳಲ್ಲಿ ಮತ್ತೆ ತಮ್ಮ ಕೂಡ ಭೇಟಿ ಆಗ್ತದೆ ಅನ್ನೋಂಥ ಮಾತನ್ನ ಅವ್ರು ಇಷ್ಟೊಂದು ಪ್ರೀತಿ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಯುವಕರು ಕಂಡಂಗೆ ಕಾಣಕತ್ತಾರ. ನಿಜವಾದ ಯುವಕರು ಅಂತ ಯಾರು ಕರೀತಾರಂತಂದ್ರೆ ಈ ವಯಸ್ಸು 20 ವಯಸ್ಸಿದ್ದವ್ರಿಗೆ 25 ವಯಸ್ಸಿದ್ದವ್ರಿಗೆ ಯುವಕರು ಅಂತ ಕರೆಯೋದಿಲ್ಲ. 70 ವರ್ಷದ ಹಿರಿಯರಿಗೆ ಮುದುಕರ ಅಂತ ಕರೆಯಂಗಿಲ್ಲ. ನಿಜವಾಗ್ಲೂ ಯಾರಿಗೆ ಮುದುಕರ ಅಂತ ಕರೀತಾರೆ ಅಂತಂದ್ರ ವಯಸ್ಸಿನೊಳಗಿದ್ದು ಕೂಡ ಊರಿಗೆ ಮನೆಗೆ ಬ್ಯಾಸರಾಗಿ ಯಾವ ಯುವಕ ಮನೆ ಹೊರಗೆ ಕುಂತಿರ್ತಾನಲ್ಲ ಅವನಿಗೆ ಮುದುಕ ಅಂತ ಕರೀತಾರೆ. ಯಾರಿಗೆ ಯುವಕರ ಅಂತ ಕರೀತಾರೆ ಅಂದ್ರೆ 75 ವಯಸ್ಸಾದ್ರೂ ಕೂಡ ಏನಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ತಿಳ್ಕೊಂಡು ಹೃದಯದೊಳಗ ಮನಸ್ಸಿನೊಳಗ ಉತ್ಸಾಹ ಇಟ್ಕೊಂಡು ಯಾವ ವ್ಯಕ್ತಿ ಇಟ್ಕೊಂಡಿರ್ತಾನಲ್ಲ, ಯಾವ ವ್ಯಕ್ತಿಯೊಳಗ ಉತ್ಸಾಹ ಇರ್ತದಲ್ಲ ಅವನೇ ಯುವಕರಾಗಿ ಕಾಣ್ತಾನಂತಕ್ಕಂಥ ನಾವೆಲ್ಲರೂ ಕೂಡ ಅರ್ಥ ಮಾಡ್ತೇವೆ. ಅಂತ ಯುವಕರು ಕಂಡಾಗ ನೀವೆಲ್ಲರೂ ಕೂಡ ಕಾಣ್ತಾ ಇದ್ದಾರೆ. ನೀವು ಅವಾಗಿನ ಕಾಲದೊಳಗೆ ಈಗೆಲ್ಲ ಟ್ರೆಂಡ್, ಈಗೆಲ್ಲ ಫೋನ್ ಬಂದದ, ರೊಕ್ಕ ಎಲ್ಲ ಭಾಳ ಬಂದದ. ಈಗೆಲ್ಲ ಯಾರಿಗೂ ಕೂಡ ಕಡಿಮೆ ಇಲ್ಲ. ಆರ್ಥಿಕ ವ್ಯವಸ್ಥೆ ಕಡಿಮೆ ಇದ್ದಾಗೂ ಸಹಿತ ಅವಾಗಿನ ಕಾಲದೊಳಗೆ ನೀವು ಕಷ್ಟಪಟ್ಟು ಮನೆಯೊಳಗೆ ದುಡಿಮೆ ಮಾಡಿ ತಂದೆ ತಾಯಿಗಳಿಗೆ ಕೆಟ್ಟ ಹೆಸರು ತರಲಾರ ಕಷ್ಟಪಟ್ಟು ನೀವು ಒಂದು ನೌಕರಿ ತಗೊಂಡು ಇವತ್ತಿಗೆ ಆ ನಿವೃತ್ತಿಯನ್ನು ಒಂದು ಕೇಸಿಂದ ಇವತ್ತು ಅದ್ಭುತವಾದ ಬದುಕನ್ನು ನೀವು ಇವತ್ತಿನ ದಿವಸ ಎಲ್ಲರೂ ಕೂಡ ನಡೆಸ್ತಾ ಇದ್ದೇವೆ. ಬಹಳ ಖುಷಿ. ಆದ್ರೆ ಇವತ್ತೆಲ್ಲ ಆರ್ಥಿಕತೆ ವ್ಯವಸ್ಥೆ ಇದ್ರೂ ಕೂಡ ಇವತ್ತಿನ ಯುವಕರು ಎಂತ ಬದುಕು ನಡೆಸಾಕತ್ತಾರೆ ಅಂತಂದ್ರೆ ಮನೆಗೆ ಬ್ಯಾಸ, ಊರಿಗೆ ಬ್ಯಾಸ, ಎಲ್ಲರಿಗೂ ಬ್ಯಾಸರಾಗಿ ಇವತ್ತು ಬರ್ಕಾಕತ್ತಾರೆ. ನಾ ಹೇಳ್ತಿರ್ತೀನಿ, ಒಬ್ಬ ಯುವಕ ಅವ ಕಟ್ಟಿ ಮೇಲೆ ಬರೇ ಮಲ್ಕೊಂಡಿರ್ತಾನ. ಅವನಿಗೆ ಹೋಗಿ ಒಬ್ಬ ಹಿರಿಯ ಹೋಗಿ ಹೇಳಿದ, ಅಲ್ಲೋ ಬರೇ ಮಲ್ಕೊಂಡಿರ್ತಿಲ್ಲ, ಒಂದ್ ಸ್ವಲ್ಪ ಹೋಗಿ ಹೊಲದ